ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಆರ್ ಪಿ ಎಫ್ ಬಗ್ಗೆ ನೀವು ಇವತ್ತು ನಿನ್ನೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ. ಯಾವುದಪ್ಪ ಕಾನ್ಸ್ಟೇಬಲ್ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ, ಅದ್ರ ಬಗ್ಗೆನೂ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಆರ್ ಪಿ ಎಫ್ ಎಸ್ ಐ ಬಗ್ಗೆ ಹೋದ ಡಿಸೆಂಬರಲ್ಲಿ ಎಕ್ಸಾಮ್ಸ್ ನಡೆದಿದ್ದು. ಸೊ ಅವುಗಳ ರಿಸಲ್ಟು ಈಗ ರಿಲೀಸ್ ಆಗಿದೆ. ಇದೀಗ ಒಂದು 10 ನಿಮಿಷದ ಹಿಂದೆ ರಿಸಲ್ಟನ್ನು ಪಬ್ಲಿಷ್ ಮಾಡಿದ್ದಾರೆ. ಅಲ್ಲಿ ಕಟ್ ಆಫ್ ಮಾರ್ಕ್ಸ್ ಫಿಸಿಕಲ್ಗೆ ಎಷ್ಟು ಬಂದೈತಿ ಆಫ್ಟರ್ ನಾರ್ಮಲೈಸ್ ಮಾಡಿದಾಗ ಅವು ಎಲ್ಲೆಲ್ಲಿ ಯಾರ್ಯಾರಿಗೆ ಫಿಸಿಕಲ್ ಕರೆದಾರ ಅಂಥೇಳಿ ಅನೌನ್ಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ನನಗೆ ಕೆಲವು ಜನ ಮೆಸೇಜ್ ಮಾಡ್ಯಾರ, ಸೊ ವೆರಿ ಯೂಸ್ಫುಲ್ ಆಗೈತಿ, ನಂದು ಫಿಸಿಕಲ್ ಬಂದದ ಅಂತೇಳಿ. ನನಗೆ ಪರಿಚಯ ಇದ್ದವರು 8 ಜನ ನನಗೆ ಮೆಸೇಜ್ ಹಾಕಿದ್ದಾರೆ. ಸೊ ಅವರು ನೆಕ್ಸ್ಟ್ ಕ್ಲಾಸಲ್ಲಿ ಅವ್ರು ಏನಾದರೂ ರಿಸಲ್ಟ್ ಕಳಿಸಿದರೆ ನಾನು ಹೇಳ್ತೀನಿ, ಇಲ್ಲ ಅಂತಂದ್ರೆ ಅವರಂತೂ ನನಗೆ ಕನ್ಫರ್ಮ್ ಆಯ್ತು, 100% ಕನ್ಫರ್ಮ್ ಅದ. ಅವರು ನನಗೆ ಈ ಥರ ಮೆಸೇಜ್ ಹಾಕಿದ್ರು. ಸೊ ಎಲ್ಲಿ ಕಟ್ ಆಫ್ ನಿಂತದ, ಎಷ್ಟಕ್ಕೆ ನಿಂತದ ನೋಡೋಣ. ಅದೇ ರೀತಿ ನೀವು ಕೂಡ ಈ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಕೂಡ ಎಲ್ಲಿ ನಿಲ್ಲಬಹುದು ಅಂತೇಳಿ ನೆಕ್ಸ್ಟ್ ನಾನು ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಅದೇ ರೀತಿ ಕ್ಲಾಸನ್ನು ಕಂಟಿನ್ಯೂ ನೋಡ್ತಾರೆ. 100% ಯೂಸ್ಫುಲ್ ಆಗಿದೆ. ಕೆಲವು ಸ್ಟೂಡೆಂಟು ಈಗ ರಿಪ್ಲೈ ಭಾಳ ಜನ ಮಾಡ್ತಾ ಇದ್ದಾರೆ. ಅದೇ ರೀತಿ ನೀವು ಕೂಡ ಸಕ್ಸಸ್ ಆಗಲಿ. ಓಕೆ ನೆಕ್ಸ್ಟ್ ನೋಡಿ, ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮ್ಗೆ ಖಂಡಿತ ಏನಾಗುತ್ತೆ ರೀ, ನೋಟಿಫಿಕೇಷನ್ ಬರುತ್ತೆ. ಈಗ ನೋಡಿರಿ, ಇಲ್ಲದ ನೋಡಿರಿ, ಏನು ಎಷ್ಟು ನಿಂತದ ಕಟ್ ಆಫು, ಸರಿ ಯಾರ್ಯಾರಿಗೆ ಫಿಸಿಕಲ್ ಬಂದದ, ಹೆಂಗೇನು ಅಂತೇಳಿ ನೋಡಿರಿ. ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ಕೊಟ್ಟ ರಿಸಲ್ಟ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಆನ್ಲೈನ್ ಎಕ್ಸಾಮ್ ಇರುತ್ತೆ. ಓಕೆ, ಇಲ್ಲಿ ನೋಡಿರಿ, ನಾರ್ಮಲೈಸ್ ಕಟ್ ಆಫ್ ಮಾರ್ಕ್ಸ್ ಸ್ಕೇಲ್ಡ್ ಟು 100 ಆಫ್ ಕ್ಯಾಂಡಿಡೇಟ್ಸ್ ಶಾರ್ಟ್ ಲಿಸ್ಟೆಡ್ ಫಾರ್, ಅಂದ್ರೆ ನಾರ್ಮಲೈಸೇಷನ್ ಮಾಡಿದ್ಮೇಲೆ ಎಷ್ಟು ಒಂದು 100ವರೆಗೂ ಏನಾಗ್ಯಾರ, ಆ್ಯಡ್ ಆಗ್ಯಾರ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ನೋಡಿರಿ, ನಾರ್ಮಲೈಸ್ ಕಟ್ ಆಫ್ ಎಲ್ಲಿಂದ ತಗೊಂಡಿರ್ತದೆ ನೋಡಿರಿ. ಜನರಲ್ದವ್ರಿಗೆ 75.9 ಅಂದ್ರೆ ನೋಡ್ರಿ ಎಷ್ಟಾಯಿತು, 75.9 76 ಆಯಿತು. ಯಾರ್ದು, ಜನರಲ್ದವ್ರದ್ದು. ಅದೇ ರೀತಿ ಎಸ್ ಸಿ ಕ್ಯಾಟಗರಿ ನೋಡಿರಿ, 68.99 ಅಂದರೆ 68.99 ಅಂದರೆ 69 ಅನ್ನಂಗೆ ಕಟ್ ಆಫ್. ಓಕೆ ನೋಡಿರಿ, ಲಾಸ್ಟ್ ಟೈಮ್ ನಿಂತದಕ್ಕಿಂತ ಈ ಥರ ನಾರ್ಮಲೈಸ್ಗ ಇಲ್ಲಿ ಕಟ್ ಆಫ್ ಆಗ್ಯದ. ಓಕೆ, ಇದು ಮೇಲ್ಸ್ ಅಂತ ಹೇಳ್ತೀನಿ ನಾನು, ಮೇಲ್ಸ್ ಫಸ್ಟಿಗೆ. ಇದನ್ನು ನೋಡ್ಕೊಂಡಾದರೂ ಕಂಟಿನ್ಯೂ ಎಲ್ಲೇ ಎಕ್ಸಾಮ್ ಬಂದರೂ ಹೋಗಿ ಅಟೆಂಡ್ ಮಾಡಿರಿ. ಓಕೆ, ಎಸ್ ಸಿದವ್ರಿಗೆ ಎಷ್ಟು ನಿಂತದ ನೋಡಿರಿ, 68.99. ಎಸ್ ಟಿದವ್ರಿಗೆ ನೋಡಿರಿ 67.27. ಎಷ್ಟು ರೀ, 67.27. ಅದೇ ರೀತಿ ಒ ಬಿ ಸಿದವ್ರಿಗೆ ನೋಡಿರಿ 73.71. ಕ್ಯಾಟಗರಿ ಮೇಲೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ನೋಡಿರಿ. ಒ ಬಿ ಸಿ ಅವ್ರಿಗೆ ಇ ಡಬ್ಲ್ಯೂ ಸಿ ಏನು ಪರ್ಕ್ ಇರೋಂಗಿಲ್ಲ ಅಂತ ನಾನು ಹೇಳಿದ್ದು. ಏನು ಡಿಫ್ರೆನ್ಸ್ ಇರುತ್ತೆ, 1 ಮಾರ್ಕ್ಸ್ 2 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಎಷ್ಟದ ನೋಡಿರಿ, ಇಲ್ಲಿ 73 ಅದ, ಇಲ್ಲಿ 72 ಅದ, ಡಿಫ್ರೆನ್ಸ್ ಅಷ್ಟೇ ಇರುತ್ತೆ. ಓಕೆ, ಇದು ಮೇಲ್ ಕ್ಯಾಂಡಿಡೇಟ್ಸು ಎಷ್ಟು ಮಿನಿಮಮ್ ನೋಡ್ರಿ, ಹೈಯೆಸ್ಟ್ 75 ಅದ ನೋಡಿರಿ. ನಾರ್ಮಲೈಸ್ ಅದು ಜನರಲ್ 75 ಮಾರ್ಕ್ಸ್ ಅಂದ್ರೆ 75 ತನಕನೂ ಆಗೈತಿ ನೋಡಿರಿ. ಎಲ್ಲಿ ತನಕ ಕಟ್ ಆಫ್ ನಿಂತದ. ಇದು ಫಿಸಿಕಲ್ದವ್ರು ಬಂದದ್ದು. ಇನ್ನೂ ಫೈನಲ್ ಫಿಸಿಕಲ್ ಆದಮೇಲೆ ಎಷ್ಟು ನಿಲ್ಲುತ್ತೋ ಅದು ಹೇಳೋಕ್ಕಾಗಲ್ಲ. ಓಕೆ, ಇದು ಮೇಲ್ಸ್ ಕ್ಯಾಂಡಿಡೇಟು. ಅದೇ ರೀತಿ ಫೀಮೇಲ್ಸಲ್ಲಿ ಎಷ್ಟು ನಿಂತದ, ಇಲ್ಲಿ ಜನರಲಲ್ಲಿ 69 ಅದ, ಎಸ್ ಸಿಯಲ್ಲಿ 65 ಅದ, ಅಂದರೆ 70 66 ನೆಕ್ಸ್ಟ್ ಡಿಜಿಟ್ ನಾವು ಕನ್ಸಿಡರ್ ಮಾಡಿದ್ರೆ. ಅದೇ ರೀತಿ ಎಸ್ ಸಿದವ್ರಿಗೆ 62 ಅದ, ಎಸ್ ಟಿದವ್ರಿಗೆ. ಒ ಬಿ ಸಿದವ್ರಿಗೆ 71 ಅದ ನೋಡಿರಿ, 70.9 ಒ ಬಿ ಸಿ. ನೋಡಿರಿ ಇಲ್ಲಿ ಡಿಫ್ರೆನ್ಸ್ ನೋಡಿರಿ, ಇ ಡಬ್ಲ್ಯೂ ಎಸ್ದವ್ರಿಗೆ 71 ಡಿಫ್ರೆನ್ಸ್. ಒಂದೇ ಮಾರ್ಕ್ಸ್ ಇರುತ್ತೆ ಇ ಡಬ್ಲ್ಯೂ ಎಸ್ದಿಂದ, ಅದಕ್ಕೆ 1 ಮಾರ್ಕ್ಸ್ ಅಲ್ಲ 0.1 ಕೂಡ ನಮಗೆ ಇಲ್ಲಿ ಯೂಸ್ ಆಗುತ್ತೆ. ಓಕೆ, ಎಕ್ಸ್ ಸರ್ವಿಸ್ ಮ್ಯಾನ್ ನೋಡಿರಿ 53.88 ನಿಂತದ ನೋಡಿರಿ. ಸೊ ಇಷ್ಟು ಕಟ್ ಆಫ್ ನಿಂತದಂದ್ರೆ ಫೈನಲಲ್ಲಿ ಎಷ್ಟು ನಿಲ್ಬೋದು ಅಂತೇಳಿ ನೀವೆಲ್ಲ ವಿಚಾರ ಮಾಡ್ತಿರ್ತೀರಿ. ಆದರೆ ಫಿಸಿಕಲಲ್ಲಿ ಎಷ್ಟು ಜನ ಎಂಟ್ರಿ ಆಗ್ತಾರೆ, ಕೆಲವು ಜನ ಪ್ರಾಕ್ಟೀಸ್ ಇರೋಂಗಿಲ್ಲ. ಸೊ ಇದನ್ನು ನೋಡ್ಕೊಂಡಾದರೂ ನೀವು ಕಾನ್ಸ್ಟೇಬಲ್ ಎಕ್ಸಾಮನ್ನು ಚಲೋ ತಂಗೆ ಬರೀರಿ. ಎಲ್ಲೇ ದೂರ ಬಂದ್ರೂ ಅಟೆಂಡ್ ಮಾಡಿರಿ. ಅದೇ ರೀತಿ ಯಾವುದೇ ಕಾರಣಕ್ಕೂ ಎಕ್ಸಾಮನ್ನು ಮಿಸ್ ಮಾಡದೆ ಅಟೆಂಡ್ ಆಗಿರಿ. ಓಕೆ, ಕಟ್ ಆಫ್ ನೋಡ್ರಿ ಸರ್ 90 ಅಷ್ಟು ನಿಲ್ಲುತ್ತಾ ಇಷ್ಟು ನಿಲ್ಲುತ್ತಾ ಅಂತಂದಿರ್ತಾರೆ. ಅದು ಫೈನಲ್, ಅದು ಅವಾಗ ಎಲ್ಲಿ ನಿಲ್ಲುತ್ತೋ ಗೊತ್ತಿಲ್ಲ. ಆದರೆ ಫಿಸಿಕಲ್ಗೆ ಇಷ್ಟೆಲ್ಲ ಜನ ಸೆಲೆಕ್ಟ್ ಆಗ್ಯಾರ. ಸೊ ಈ ರೀತಿ ನಿಮ್ಮದು ಎಸ್ ಐ ರಿಸಲ್ಟ್ ಔಟ್ ಆಗ್ಯದ. ಸೊ ಯಾರಾದರೂ ನಿಮಗೆ ಸ್ಕೋರ್ ಎಷ್ಟಾಗೈತಿ, ನೀವು ಸೆಲೆಕ್ಟ್ ಆಗಿದ್ರೆ ಫಿಸಿಕಲ್ಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಓಕೆ, ಅದೇ ರೀತಿ ನೆಕ್ಸ್ಟ್ ಕಾನ್ಸ್ಟೇಬಲ್ ಎಕ್ಸಾಮ್ ಯಾರ್ಯಾರು ಬರೆಯತ್ತಿರಲ್ಲ, ಎಲ್ಲ ಹೋಗೋಕ್ಕಿಂತ ಮುಂಚೆ ಏನು ಮಾಡಿರಿ, ಒಂದು ಸಲ ಎಲ್ಲ ಒಂದು ಪ್ಲೇ ಲಿಸ್ಟ್ ಅದ ಆರ್ ಪಿ ಎಫ್ದು, ಅದರಲ್ಲಿ ನೋಡ್ಕೊಂಡು ಹೋಗ್ರಿ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ಕೂಡ ಮತ್ತೆ ಸಿಗ್ತೀನಿ.
ಎಲ್ಲರಿಗೂ ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಮಾಡಿರಿ. ಜೈ ಹಿಂದ್.